ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಹಗಲಿರುಳು ಭಾಷಣ ಬಗೆಯುವಂತಹ ಅಧಿಕಾರಿಗಳು ಒಮ್ಮೆ ಕನಕಗಿರಿ ತಾಲೂಕಿನ ಲಾಯಧೋಣಿಸಿ ಗ್ರಾಮದ ಸರ್ಕಾರಿ ಶಾಲೆಗೆ ಬಂದು ನೋಡಬೇಕಾಗಿದೆ. ಗ್ರಾಮಸ್ಥರು ನೂರಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಿರುವಂತಹ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಈಗ ಶಾಲಾ ಮಕ್ಕಳ ಭವಿಷ್ಯ ಹಾಗೂ ಜೀವ ಬಲಿಯಾಗುವಂತಹ ಭೀತಿ ಎದುರಾಗಿದೆ ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಪ್ರಸ್ತುತ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಒಟ್ಟು 230 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 7 ವಿದ್ಯಾರ್ಥಿಗಳಿದ್ರು. ಇಡೀ ಶಾಲೆಗೆ ಇರುವುದು ಕೇವಲ 5 ಕೊಠಡಿಗಳು. 7ನೇ ತರಗತಿವರೆಗಿದ್ರು ಕೂಡ, ಐ ರಿಪೀಟ್, 7ನೇ ತರಗತಿವರೆಗೂ ಕೂಡ ಈ ಶಾಲೆ ಇದೆ. 1 to 7th ಇಡೀ ಶಾಲೆಗೆ ಇರುವಂತಹದ್ದು ಕೇವಲ 5 ಕೊಠಡಿಗಳು ಮಾತ್ರ. ಇದರಲ್ಲಿ ಒಂದು ಕೊಠಡಿ ಸಂಪೂರ್ಣ ದುರಸ್ತಿ ಆಗೋಗಿದೆ. ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟರ್ ಉದುರಿ ಹೋಗಿ ಕಬ್ಬಿಣದ ಸಲಾಖೆಗಳು ಅಪಾಯಕಾರಿಯಾಗಿ ಎದ್ದು ಕಾಣಿಸ್ತಾ ಇದ್ದಾವೆ. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ನಲ್ಲಿ. ಇನ್ನುಳಿದ 4 ಕೊಠಡಿಗಳಲ್ಲಿ 7 ತರಗತಿಗಳನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಜಾಗದ ತೀವ್ರ ಅಭಾವದಿಂದಾಗಿ ದಿನಾಲೂ ಒಂದು ಇಡೀ ತರಗತಿಯ ವಿದ್ಯಾರ್ಥಿಗಳು ಶಾಲಾ ಆವರಣದ ಮರದ ನೆರಳಿನಲ್ಲಿ ಬಯಲಿನಲ್ಲಿಯೇ ಬಿಸಿಲು ಧೂಳಿನ ನಡುವೆ ನೆಲದ ಮೇಲೆ ಕುಳಿತು ಓದುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಯ ಈ ಕರುಣಾಜನಕ ಸ್ಥಿತಿಯನ್ನ ಕಂಡು ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಹಾಗೂ ಪೋಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಅಧಿಕಾರಿಗಳು ಕನಿಷ್ಠ ಸ್ಥಳ ಪರಿಶೀಲನೆಗೂ ಬಾರದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾವುದಾದರೂ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ದುಸ್ಥಿತಿ ಮಾಡಬೇಕು ಅಥವಾ ದುರಸ್ತಿ ಕೊಠಡಿಗಳನ್ನು ಸರಿಪಡಿಸಬೇಕು ಅಂತ ಶಾಲಾ ಮಕ್ಕಳಿಗೆ ಹೆಚ್ಚುವರಿ ಕೊಠಡಿಗಳನ್ನು ಮಂಜೂರು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಸಾರ್ವಜನಿಕರು ಕಠಿಣವಾಗಿ ಶಪಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ.